ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತಿಂಡಿಯೆಲ್ಲ ಆಗಿದೆ. ಇವತ್ತು ಊಟಕ್ಕೆ ಮಸಪ್ ಸಾರು ಮತ್ತು ಅನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ. ಪ್ರಕೃತಿಯಲ್ಲಿ ಸಿಗುವಂಥ ತರಕಾರಿಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಸಿರೆಲೆ ತರಕಾರಿ ಅಂದರೆ ಸೊಪ್ಪನ್ನು ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊಪ್ಪು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ಇದನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾರೆ. ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಸಿ ಮತ್ತು ಕಬ್ಬಿಣದ ಅಂಶ ಇದೆ. ಇದು ಕೊಬ್ಬಿನಂಶನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಕೊಬ್ಬಿನಂಶ ಏನಾದರೂ ಜಾಸ್ತಿ ಇದ್ದರೆ ಪಾಲಕ್ ಸೊಪ್ಪು ತಿಂದರೆ ಒಳ್ಳೆಯದು. ಅದ್ರ ಜೊತೆಗೆ ಚೆನ್ನಾಗಿ ವ್ಯಾಯಾಮ ಕೂಡ ಮಾಡಬೇಕು. ಸೊಪ್ಪು ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಿಂದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ರಕ್ತನಾಳ ಬ್ಲಾಕ್ ಆಗ್ದಂಗೆ ಕಾಪಾಡುತ್ತೆ. ಸೊಪ್ಪು ಮಧುಮೇಹದಿಂದ ಬಳಲ್ತಾ ಇರೋರಿಗೆ ತುಂಬಾ ಒಳ್ಳೆಯದು. ಇದು ರಕ್ತದಲ್ಲಿರುವಂಥ ಗ್ಲೂಕೋಸ್ ಮಟ್ಟನ ಸ್ಥಿರವಾಗಿಡುತ್ತೆ. ಇದರಿಂದ ರಕ್ತ ಸಂಚಾರ ಈಸಿಯಾಗಿ ಆಗುತ್ತೆ. ಮಧುಮೇಹ ತಡೆಯೋದಕ್ಕೆ ತುಂಬ ಸಹಕಾರಿ. ಇನ್ನು ಪಾಲಕ್ ಸೊಪ್ಪಲ್ಲಿ ನಾರಿನಂಶ ಕೂಡ ಇದೆ. ಇದು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಇದು ಕರುಳನ್ನು ಶುದ್ಧೀಕರಣ ಮಾಡುತ್ತೆ. ಸೊಪ್ಪು ಚರ್ಮದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಚರ್ಮದ ಮೇಲೆ ಬರುವಂಥ ಎರೆಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನ ಹೊರಗಡೆ ಹಾಕುತ್ತೆ ಮತ್ತು ಚರ್ಮದ ಕಾಂತಿ ಹೆಚ್ಚಾಗೋ ಹಾಗೆ ಮಾಡುತ್ತೆ. ಖಾಲಿ ಹೊಟ್ಟೆಯಲ್ಲಿ ಸೊಪ್ಪಿನ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು. ಚರ್ಮಕ್ಕೆ ಕಾಂತಿ ಕೊಡುತ್ತೆ ಮತ್ತು ಸುಂದರವಾಗಿರಿಸುತ್ತೆ. ಸೊಪ್ಪು ತಿನ್ನೋದ್ರಿಂದ ಹಲ್ಲುಗಳು ಸ್ಟ್ರಾಂಗ್ ಆಗ್ತವೆ. ಅಷ್ಟೇ ಅಲ್ಲ, ಹಲ್ಲಿನ ಮೇಲಿರೋ ಕಲೆ ಕೂಡ ಹೊರಟೋಗುತ್ತೆ. ಕ್ಯಾನ್ಸರ್ನ ಕೂಡ ತಡೆಗಟ್ಟುವಂಥ ಶಕ್ತಿ ಇದೆ. ಸೊಪ್ಪಲ್ಲಿ ಸುಮಾರು ವಿಟಮಿನ್ಗಳಿದೆ, ಖನಿಜಾಂಶಗಳಿದೆ. ವಯಸ್ಸಾಗ್ತಾ ಹೋದಂತೆ ಮೆದುಳಿನಲ್ಲಿರೋ ಅಂಗಗಳು ವೀಕ್ ಆಗ್ತಾ ಹೋಗುತ್ತೆ. ಇದರಿಂದ ಅರಿವಿನ ಕ್ರಿಯೆಗೆ ಸಮಸ್ಯೆಯಾಗುತ್ತೆ. ಹಾಗಾಗಿ ಮೆದುಳು ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ಚೆನ್ನಾಗಿ ಸೊಪ್ಪು ತಿನ್ನಬೇಕು. ಸೊಪ್ಪು ಮೆದುಳಿಗೆ ಹಾನಿಯಾಗೋದನ್ನು ತಡೆಯುತ್ತೆ. ಇದು ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಕಬ್ಬಿಣಾಂಶ ಇದೆ, ವಿಟಮಿನ್ಗಳಿದೆ. ಹಾಗಾಗಿ ಇದು ಕಣ್ಣಿನ ದೃಷ್ಟಿನ ಸುಧಾರಿಸುತ್ತೆ. ಅಕ್ಷಿಪಟಲದ ಅವನತಿ ತಡೆಯುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಆಹಾರದಲ್ಲಿ ಸೊಪ್ಪನ್ನು ತಿನ್ನಬೇಕು. ಸಾರಿನೇನು ರೆಡಿಯಾಗಿದೆ, ಒಗ್ಗರಣೆ ಹಾಕ್ತಾಯಿದ್ದೀನಿ. ವಾಶ್ ಬೇಷನಲ್ಲಿ ತುಂಬ ಪಾತ್ರೆಗಳ್ನಿರೋದಕ್ಕೆ ನಾನು ಬಿಡೋದಿಲ್ಲ. ಆವಾಗಲೇ ಪಾತ್ರೆಗಳನ್ನ ಕ್ಲೀನ್ ಮಾಡಿ ಇಡ್ತೀನಿ. ಕ್ಲೀನ್ ಮಾಡಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಹಾಗಾಗಿ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಇವಾಗ ಸಾರು ಮಾಡೋಕ್ಕೆ ಉಪಯೋಗಿಸ್ತಂಥ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ.
ಅಡುಗೆ ತಿಂಡಿ ಮಾಡೋದಲ್ಲೇ ಬೆಳಗ್ಗೆಯಿಂದ ಬ್ಯುಸಿ ಇದ್ದೆ. ಹಾಗಾಗಿ ಬೇರೆ ಕೆಲಸ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ಟೆಗಳೆಲ್ಲ ಹಾಗೆ ಬಿದ್ದಿತ್ತು, ಈಗ ಮಡಚಿ ಇಡ್ತಾಯಿದ್ದೀನಿ. ಬೇರೆ ವಸ್ತುಗಳನ್ನು ಎಲ್ಲೆಂದರಲ್ಲೇ ಬಿಸಾಡಿದ್ದಾರೆ. ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಮನೆ ಕೆಲಸ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ವ್ಯಾಯಾಮ ಆದಂಗೂ ಆಗುತ್ತೆ. ಆಫೀಸ್ ಕೆಲಸ, ಮನೆ ಕೆಲಸ ಅಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದೇ ಬಿಟ್ಬಿಟ್ಟಿರ್ತೀವಿ. ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಎಕ್ಸಸೈಸ್ ಮಾಡೋಕ್ಕೂ ನಮಗೆ ಟೈಮ್ ಇರಲ್ಲ. ಹಾಗಾಗಿ ದೇಹದಲ್ಲಿ ಜಾಸ್ತಿ ಬೊಜ್ಜು ಸೇರುತ್ತೆ. ಕರೆಕ್ಟಾಗಿ ಮನೆ ಕೆಲಸ ಮಾಡಿದ್ರೆ ಎಕ್ಸಸೈಸ್ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಫಾರ್ ಎಕ್ಸಾಂಪಲ್, ಸ್ಟವ್ನ ಉಜ್ಜಿ ತೊಳೆಯೋದ್ರಿಂದ, ಬೇರೆ ವಸ್ತುಗಳನ್ನ ಉಜ್ಜಿ ತೊಳೆಯೋದ್ರಿಂದ ಅಂಗೈಗೆ ತುಂಬಾ ವ್ಯಾಯಾಮ ಆಗುತ್ತೆ. ಪಾತ್ರೆ ತೊಳೆಯೋದ್ರಿಂದ ಬೆರಳುಗಳಿಗೆ ವ್ಯಾಯಾಮ ಆದಂಗೆ ಆಗುತ್ತೆ. ನೆಲ ಒರೆಸೋ ಅಂಥ ಕೋಲನ್ನ ಉಪಯೋಗಿಸ್ಬೇಡಿ. ಬಗ್ಗಿ ಕೈಯಲ್ಲೋ ಅಥವಾ ಬ್ರಷಲ್ಲೋ ಒರೆಸಿ. ಕೈ ಚಾಚಿ ನೆಲ ಒರೆಸೋದ್ರಿಂದ ತೋಳಿಗೆ ಮತ್ತು ತೊಡೆಗೆ ತುಂಬ ವ್ಯಾಯಾಮ ಆಗುತ್ತೆ. ಮೈ ಬಗ್ಸಿ ಒರೆಸೋದ್ರಿಂದ ಹೊಟ್ಟೆ ಕರಗುತ್ತೆ. ಬಟ್ಟೆ ಕೈಲಿ ಒಗೆಯೋದ್ರಿಂದ ದೇಹಕ್ಕೆ ಒಳ್ಳೆ ವ್ಯಾಯಾಮ ಆಗುತ್ತೆ. ಬಟ್ಟೆನ ಒಗೆಯೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಜಾಲ್ಸೋದಾದರೂ ಮಾಡಿ ಅಥವಾ ಒಣಗಾಕೋದಾದರೂ ಮಾಡಿ. ಎದ್ದು ಬಗ್ಗಿ ಮಾಡೋದ್ರಿಂದ ಸೊಂಟಕ್ಕೆ ತುಂಬ ಒಳ್ಳೆ ವ್ಯಾಯಾಮ ಆಗುತ್ತೆ. ಐರನ್ ಮಾಡೋದ್ರಿಂದ ಭುಜ ಕುತ್ತಿಗೆಗೆ ವ್ಯಾಯಾಮ ಆಗುತ್ತೆ. ಇನ್ನೂ ಸುಲಭ ಆಗಬೇಕು ಅಂದರೆ ಹಾಸಿಗೆ ಮೇಲಿರೋ ಬೆಡ್ಶೀಟ್ನ ತೆಗೆದು ಒದರಿ ಮತ್ತೆ ಹಾಕಿ. ಇಂಥ ಸಣ್ಣ ಸಣ್ಣ ಕೆಲಸ ಮಾಡೋದ್ರಿಂದ ದೇಹದ ಮೇಲ್ಭಾಗಕ್ಕೆ ಶಕ್ತಿ ಸಿಗುತ್ತೆ. ಇನ್ನೂ ಈಸಿಯಾಗಿ ಎಕ್ಸಸೈಸ್ ಆಗಬೇಕು ಅಂದರೆ ಕಿಟಕಿ ಬಾಗಿಲುಗಳನ್ನಾದರೂ ಕ್ಲೀನ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಂತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.